ನಾನಿವತ್ತು ಹೈದ್ರಾಬಾದ್ ಗ್ರೀನ್ ಗ್ರೇವಿ ಮಾಡ್ತಾ ಇದ್ದೀನಿ, ಸಂಡೇ ಸ್ಪೆಷಲ್ಲು. ವೆಲ್ಕಮ್ ಟು ಆರ್ ಪಿ ಸಿಲ್ ಫ್ಯಾಮಿಲಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಹೈದ್ರಾಬಾದ್ ಚಿಕನ್ ಗ್ರೀನ್ ಗ್ರೇವಿ ಕುದೀತಾ ಇದೆ ಚೆನ್ನಾಗಿ. ಇದು ಯಾವ ಥರ ಮಾಡೋದಂತ ನೋಡೋಣ. ಒಂದು 15-20 ಗೋಡಂಬಿ, 5 ಹಸಿಮೆಣ್ಸಿಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾವು ಮಾಡುವಾಗ ಕೆಲವೊಂದು ತುಂಬಾ ಚೆನ್ನಾಗಿ ಬರುತ್ತೆ ಅಡುಗೆ, ಕೆಲವೊಂದು ಓಕೆ ನಾರ್ಮಲ್ ಅನ್ನೋ ಥರ ಇರುತ್ತೆ. ಹಾಕೋದ್ರಲ್ಲಿ ವ್ಯತ್ಯಾಸ ಮಾಡ್ತೀವಿ. ಕೆಲವೊಂದು ಸಲ ಫಸ್ಟ್ ಅದು ಹಾಕ್ತೀವಿ, ಕೆಲವೊಂದು ಸಲ ಮರ್ತೋಗಿರ್ತೀವಿ, ಬೇರೆದು ಹಾಕ್ತಾಯಿರ್ತೀವಿ. ಈ ಥರ ಆದಾಗ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಕೆಲವೊಂದು ಅಡುಗೆ ಚೆನ್ನಾಗಿ ಬರುತ್ತೆ, ಕೆಲವೊಂದು ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಕ್ವಾಂಟಿಟಿ ಎಷ್ಟು ಹಾಕ್ಬೇಕು ಅನ್ನೋದು ತುಂಬ ಮುಖ್ಯ. ಇಷ್ಟನ್ನು ಸೇರಿಸ್ಕೊಂಡು ಒಂದು ಸಣ್ಣ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಆಗೋ ಥರ ರುಬ್ಕೊಂಡಿದ್ದೀನಿ. ಇನ್ನೊಂದು ಕಡೆ 2.5 ಸೌಟಷ್ಟು ಎಣ್ಣೆ ಹಾಕಿದ್ದೀನಿ. 4 ಲವಂಗ, 1 ಏಲಕ್ಕಿ, 2 ಚಕ್ಕೆ ಹಾಕಿ ಆದಮೇಲೆ 2 ಮೀಡಿಯಮ್ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಎಣ್ಣೆಯಲ್ಲಿ 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಇನ್ನೊಂದು ಕಡೆ ಚಿಕನ್ನ ನಾನು 1/4 kg ಚಿಕನ್ ಗ್ರೀನ್ ಗ್ರೇವಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಹಾಕಿದ್ದೀನಿ. ಇದು ತರಿಯಾಗಿದೆ. ಹಸಿ ವಾಸನೆ ಹೋಗೋವರೆಗೂ ರುಬ್ಕೊಬೇಕು, ಯಾಕಂದರೆ ಇದು ಕುಟ್ಟಿರೋದು ಕಲ್ಲಲ್ಲಿ. ಇದು ಸ್ವಲ್ಪ ಹಸಿ ವಾಸನೆ ಚೆನ್ನಾಗಿ ಹೋದಾದಮೇಲೆ ಚಿಕನ್ನ ಹಾಕ್ತೀನಿ. ಬೇಗನೆ ಆಗೋಗುತ್ತೆ. ನಾವೇನು ಪೇಸ್ಟು ರುಬ್ಕೊತೀವಲ್ಲ ಅದು ರುಬ್ಕೊಂಡಿದ್ರೆ ಸಾಕು, ಅಷ್ಟು ಜೋಡಿಸ್ಕೊಂಡು ಇನ್ನೆಲ್ಲ ಪೌಡ್ರ್ ಹಾಕೋದು. ಚಿಕನ್ನು ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಸಣ್ಣ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಿಕನ್ ಹಾಕಿ ಆದಮೇಲೆ ಎಣ್ಣೆಯಲ್ಲಿ ತಿರುಗಿಸಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಅಂದರೆ ಸ್ಮೆಲ್ಲು ಚೆನ್ನಾಗಿರುತ್ತೆ. ಇದು ಎಣ್ಣೆಲೇ ಬೇಯ್ತಾ ಇದೆ. ಇದನ್ನು ಹಾಗೆ ಒಂದು 5 ನಿಮಿಷ ಬೇಯಿಸಿ ಆದಮೇಲೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಹಾಕಿದ್ದೀನಿ. ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ಚಿಕನ್ ಚೆನ್ನಾಗಿ ಬೆಂದಿರಬೇಕು. ನೋಡಿ, ರುಬ್ಬಿರೋದು ಗ್ರೀನ್ ಗ್ರೇವಿ ಈ ಥರ ಇದೆ. ಅದಕ್ಕೆ ಪೆಪ್ಪರ್ ಪೌಡ್ರು, ಗರಂ ಮಸಾಲ, ಅರಿಶಿನ ಪುಡಿ ಚೆನ್ನಾಗಿ ಕುದ್ದ ಆದಮೇಲೆ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ಗ್ರೇವಿ ತಿಕ್ನೆಸ್ಸು ಚೆನ್ನಾಗಿರ್ಬೇಕಂದ್ರೆ ಸ್ವಲ್ಪ ನೋಡಿ ನೀರು ಹಾಕ್ಕೊಬೇಕು. ಪೌಡರ್ನೆಲ್ಲ ಹಾಕಿ ಆದಮೇಲೆ ಕುದಿಸ್ತಾ ಇದ್ದೀನಿ. ಅರಿಶಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು, ಪೆಪ್ಪರ್ ಪುಡಿ 1.5 ಟೇಬಲ್ ಸ್ಪೂನು, ಧನಿಯಾ ಪೌಡ್ರು 1 ಟೇಬಲ್ ಸ್ಪೂನು. ಪೆಪ್ಪರು ಮಾಡುವಂಥವ್ರು ನೋಡಿ ಹಾಕ್ಕೊಳ್ಳಿ ಖಾರನ. ಇದಕ್ಕೆ ಸ್ವಲ್ಪ ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ. ಹಾಗೆ ಡಬ್ಬದಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಇದು ಸ್ವಲ್ಪ ಬೇಗ ಬೇಳ್ತಾ ಇಲ್ಲ, ಅದಕ್ಕೋಸ್ಕರ ಕೊಡುತ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೊಂಡ್ರೆ ಚಾಟ್ ಮಸಾಲ ಓಕೆ. ಇದಾದಮೇಲೆ ಚೆನ್ನಾಗಿ ಚಿಕನ್ ಕುದ್ದಾದಮೇಲೆ
ರುಬ್ಬಿರುವಂಥ ಮಸಾಲಾನ ಹಾಕ್ಕೊಬೇಕು. ನೋಡಿ ರುಬ್ಬಿರೋದು ಈ ಥರ ಇದೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಜಾರಿಗೆ ಮತ್ತೆ ಹಾಕ್ತಾಯಿದ್ದೀನಿ. ಇದನ್ನು ನೋಡಿ ಹಾಕಿ ಆದಮೇಲೆ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಜಾರಲ್ಲಿ ಇರುವಂಥ ನೀಟಾಗಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಆಲ್ರೆಡಿ ನೀರಿದೆ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ಚಪಾತಿ ರೊಟ್ಟಿ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಅಥವಾ ರೈಸಿಗೆ ಸೈಡಲ್ಲಿ ಹಾಕ್ಕೊಂಡು ಇದನ್ನೇ ರೈಸ್ ಹಾಕಿ ಕಲಿಸ್ಕೊಂಡು ತಿನ್ಬೋದು. ನೋಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದೆ. ಗ್ರೀನ್ ಗ್ರೇವಿ ರೆಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.